ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ಪಾಲಾಗಿರೋ ವಿಚಾರ ಗೊತ್ತೇ ಇದೆ. ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ಪತಿ ದರ್ಶನ್ ಅವರನ್ನು ಬಿಡಿಸಿಕೊಳ್ಳೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ. ಆದರೂ ಇದುವರೆಗೆ ದರ್ಶನ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ದರ್ಶನ್ಗೆ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದು ಚರ್ಚೆಗೆ ಕಾರಣ ಆಗಿದೆ. ಅಷ್ಟು ಸುಲಭಕ್ಕೆ ಬೇಲ್ ಕಷ್ಟನೂ ಆಗ್ತದೆ, ಬೇಲ್ ಸಿಗುವಂಥದ್ದು. ಉಗುರ್ನಿಂದ ಆಗೋ ಕೆಲ್ಸಕ್ಕೆ ಕೊಡ್ಲಿ ಹಾಕ್ಬೇಕು. ಸದ್ಯ ನಟ ದರ್ಶನ್ ಪರಿಸ್ಥಿತಿ ನೋಡಿದ್ರೆ ಈ ಗಾದೆ ಮಾತು ನೆನಪಾಗುತ್ತೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಅಮಾನವಿಯಾಗಿ ಬರ್ಬರವಾಗಿ ಕೊಲೆ ಮಾಡಿ ಜೈಲು ಸೇರಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ತಿಂಗಳಾಗುತ್ತಾ ಬಂದಿದ್ದು, ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ, ಸಿಗೋದಾದ್ರೆ ಯಾವಾಗ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ಲವಾ? ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಪೊಲೀಸ್ ಕಸ್ಟಡಿಯಿಂದ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರೋವರೆಗೂ ದರ್ಶನ್ಗೆ ಬೇಲ್ ಯಾವಾಗ ಎಂದು ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಬೇಲ್ ಸಿಗೋದೇ ಇಲ್ಲ ಅನ್ನೋ ಮಾತನ್ನ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಹೇಳ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಕಷ್ಟನೂ ಅನ್ನಿಸ್ತಿದೆ ಇದು. ಬೇಲ್ ಅಷ್ಟು ಸುಲಭಕ್ಕೆ ನನ್ನ ಅನ್ಕೊಂಡಾಗ ಬೇರೆ ಕೇಸ್ಗಳ ಥರ ಅಷ್ಟು ಸುಲಭಕ್ಕೆ ಬೇಲ್ ಕಷ್ಟನೂ ಆಗ್ತದೆ, ಬೇಲ್ ಸಿಗುವಂಥದ್ದು. ದರ್ಶನ್ ಜಾಮೀನಿಗಾಗಿ ಅರ್ಜಿ ಹಾಕಲಿಲ್ಲವೇಕೆ? ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪತಿ ದರ್ಶನ್ ರನ್ನ ಬಿಡಿಸಿಕೊಳ್ಳಲು ಪತ್ನಿ ವಿಜಯಲಕ್ಷ್ಮಿ ಕಸರತ್ತು ನಡೆಸುತ್ತಿದ್ದಾರೆ. ದರ್ಶನ್ ರನ್ನು ಹೊರತರಲು ಖ್ಯಾತ ವಕೀಲರನ್ನ ನೇಮಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ದರ್ಶನ್ ಜಾಮೀನಿಗಾಗಿ ಅರ್ಜಿ ಹಾಕಲಿಲ್ಲವೇಕೆ ಎಂಬ ಪ್ರಶ್ನೆ ಹುಟ್ಟಿದ್ದು, ಅದಕ್ಕೆ ಕಾರಣ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಉತ್ತರ ಕೊಡ್ತಾರೆ ನೋಡಿ. ನನ್ನ ಲೆಕ್ಕದಲ್ಲಿ ಅದು ಯಾರು ಆ ತಪ್ಪು ಮಾಡಲ್ಲ. ಇಷ್ಟು ಇನಿಷಿಯಲ್ ಸ್ಟೇಜ್ ಒಳಗಡೆ ಬೇಲ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಹಾಕಿ ಅದನ್ನ ರಿಜೆಕ್ಟ್ ಮಾಡಿಸ್ಕೊಳ್ಳುವಂಥದ್ದು ಇದೆಲ್ಲ ಭಾಳ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಪ್ರಕರಣ. ಆದ್ದರಿಂದ ನನ್ನ ಲೆಕ್ಕದ ಈ ಥರ ಬಾಲಿಶವಾಗಿ ಯಾರು ಅದನ್ನು ಯೋಚನೆ ಮಾಡಲ್ಲ ಅಂತ ನಂಗೆ ಅನ್ನಿಸ್ತದೆ. ದರ್ಶನ್ ಅಂಡ್ ಟೀಮ್ಗೆ ಯಾವ ಶಿಕ್ಷೆ ಬೀಳಬಹುದು? ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋ ಕೃತ್ಯಕ್ಕೆ ದಾಖಲಾಗಿರೋ ಸೆಕ್ಷನ್ಗಳ ಆಧಾರದ ಮೇಲೆ ಯಾವ ಶಿಕ್ಷೆ ಬೀಳಬಹುದು ಅಂತ ಎಸ್.ಕೆ. ಉಮೇಶ್ ಅವರು ತಮ್ಮ ಅನುಭವದ ಆಧಾರದ ಮೇಲೆ ಸ್ಫೋಟಕ ಹೇಳಿಕೆ ಹೇಳಿದ್ದಾರೆ. ಹೇಳ್ಬಿಟ್ರೆ ಶಿಕ್ಷೆ ಆಗಬೇಕು ಅಂದರೆ ಲೈಫ್ ಕನ್ವಿಕ್ಷನ್ ಆಗುತ್ತೆ, ಸಜಾ ಆಗಬೇಕು ಅಂದರೆ ಹಾಕಿರುವಂಥ ಸೆಕ್ಷನ್ಗಳೇ ಅಂಥದ್ದು. ಬಟ್ ಇದು ಪ್ರೂವ್ ಆಗಬೇಕಲ್ಲ. ಈಗ ಎಲ್ಲ ನಾವು ಹೇಳ್ಬಿಡ್ಬೋದು, ಬಂದು ಹೇಳ್ಬಿಡ್ತಾರೆ ನಾಳೆ ಅಂತ. ಏನು ನಾಳೆಗೆ ಎವಿಡೆನ್ಸ್ ನಡೆದ್ಬಿಡುತ್ತಾ ಇದು? ಇಲ್ಲ 3 ತಿಂಗಳಿಗೆ ನಡೆದ್ಬಿಡುತ್ತಾ? ಇಲ್ಲ 1 ವರ್ಷದೊಳಗಡೆ ಟ್ರಯಲ್ ಮುಗಿದೋಗ್ಬಿಡುತ್ತಾ? ಭಾಳ ಟೈಮ್ ತಗೊಳುತ್ತೆ ಇದೆಲ್ಲ ಪ್ರೊಸೆಸ್ ಎಲ್ಲ ಆಗುವಷ್ಟೊತ್ತಿಗೆ. 17 ಜನ ಟ್ರಯಲಿಗೆ ಬರಬೇಕು ಕೋರ್ಟ್ಗಳಿಗೆ. ಒಟ್ಟಾರೆ ದರ್ಶನ್ಗೆ ಬೇಲ್ ಸಿಗುತ್ತೆ ಅಂತ ಕಾಯ್ತಿದ್ದ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು, ದರ್ಶನ್ ತಪ್ಪಿತಸ್ಥರೆಂದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಭರತ್ ಕೃಷ್ಣಪ್ಪ, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.